ಪಬ್ಲಿಕ್ ಟಿವಿ ಹೆಮ್ಮೆಯ ಪ್ರಸಿದ್ಧಿ ವಿದ್ಯಾಪೀಠ 8ನೇ ಆವೃತ್ತಿ ಭರ್ಜರಿಯಾಗಿ ಪ್ರಾರಂಭ ಅಂತೂ ನಿನ್ನೆ ಆಯಿತು. ಮೊದಲ ದಿನ ಎಕ್ಸ್ಪೋಗೆ ಭರ್ಜರಿಯಾಗಿ ರಿಯಾಕ್ಷನ್ಸ್ಗಳು ಬಂದವು. ಸಾವಿರಾರು ಜನ ಬಂದರು. ಅದರಲ್ಲೂ 4,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಪೀಠಕ್ಕೆ ಬಂದು ಜ್ಞಾನಾರ್ಜನೆಯನ್ನು ಮಾಡಿಕೊಂಡ್ರು. 120ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಒಂದೇ ವೇದಿಕೆಯಲ್ಲಿ ಬಂದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ದಾರಿದೀಪ ಆದವು. ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಎಕ್ಸ್ಪೋಗೆ ಆಗಮಿಸಿದ್ದು ವಿಶೇಷ ಆಗಿತ್ತು. ಕಾರ್ಯಕ್ರಮವನ್ನು ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಸರ್, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಚಾನ್ಸಲರ್ ಡಾಕ್ಟರ್ VJ ಜೋಸೆಫ್, ರಾಮಯ್ಯ ಯೂನಿವರ್ಸಿಟಿ VC ಡಾಕ್ಟರ್ ಕುಲ್ದೀಪ್ ಕುಮಾರ್ ರೈನಾ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಡಾಕ್ಟರ್ DK ಮೋಹನ್, ರೇವಾ ವಿವಿಯ ಚಾನ್ಸಲರ್ ಡಾಕ್ಟರ್ P ಶಾಮರಾಜ್ ಉದ್ಘಾಟನೆ ಮಾಡಿದರು. ವಿದ್ಯಾಪೀಠ ಕಾರ್ಯಕ್ರಮದ ಗುರಿಯ ಬಗ್ಗೆ ರಂಗನಾಥ್ ಸರ್ ಮಾತನಾಡಿದರು. ಗಣ್ಯರು ವಿದ್ಯಾಪೀಠ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾಪೀಠ ಕಾರ್ಯಕ್ರಮದಲ್ಲಿ ಕಾಲೇಜುಗಳ ಮಾಹಿತಿ ಜೊತೆಗೆ ಬಂಪರ್ ಗಿಫ್ಟ್ ಕೂಡ ವಿದ್ಯಾರ್ಥಿಗಳ ಪಾಲಾಯಿತು. ಮೊದಲ ದಿನ 6 ವಿದ್ಯಾರ್ಥಿಗಳು ಬಂಪರ್ ಬೈಸೈಕಲ್ ಪಡೆದರೆ 2 ಲ್ಯಾಪ್ಟಾಪ್ ಪಡೆದು ಅದೃಷ್ಟವಂತರಾದರು. ಇಂಡಿಯಾ ಫ್ಯೂಚರ್ ಇರೋದು ನಮ್ಮ ಯೂನಿವರ್ಸಿಟಿಗಳ ಒಳಗಡೆ. ಬಿಕಾಸ್ ಡಿಗ್ರಿ ಈಸ್ ಗಾನ್. ಫರ್ಗೆಟ್ ಇಟ್ ಇನ್ ಮೇನ್ ದ ಡಿಗ್ರೀಸ್. ನೀವು ಡಿಗ್ರಿಗಳು ವಿಲ್ ಡೂ ನಥಿಂಗ್ ಟು ಯು. ಮಾಸ್ಟರ್ಸ್ ಈಸ್ ದ ಸ್ಟ್ಯಾಂಡರ್ಡ್ ಇನ್ ಮುಂದಕ್ಕೆ. ಈ ಮಾಸ್ಟರ್ಸಿನ ಇನ್ಕ್ಯುಬೇಷನ್ ಆಗೋದು, ಹೊಸ ಇನೋವೇಷನ್ಸ್ ಆಗೋದು, ಹೊಸ ಲ್ಯಾಬ್ಸ್ ಆಗೋದು, ಈ ಎಲ್ಲವೂ ಆಗಬೇಕು ಅಂದ್ರೆ ಗವರ್ನಮೆಂಟ್ ಮಸ್ಟ್ ಸ್ಟೆಪ್ ಇನ್ ಟು ದಿ ಪ್ರೈವೇಟ್ ಯೂನಿವರ್ಸಿಟೀಸ್. ಅದನ್ನ ಅವರು ಮೋಹನ್ ಅವ್ರಿಗೆ ಲಾಭ, ಜೋಸೆಫ್ಗೆ ಲಾಭ, ಶಾಮರಾಜುಗೆ ಲಾಭ, ಅಥವಾ ಇಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಇದ್ರೆ ಅವ್ರಿಗೆ ಲಾಭ ಅಂತ ಪರಿಗಣಿಸಬಾರ್ದು. ಈ ಲೆವೆಲ್ ಆಫ್ ಥಾಟ್ಸ್ ಸ್ಟಾರ್ಟ್ ಆಗಬೇಕು. ಅದಾಗತ್ತೆ ಅನ್ಕೊಂಡಿದ್ದೀನಿ. ನಾನು ಅಂಥ ಕೆಲಸ ತರಲೆ ಮಾಡ್ತಾ ಇರ್ತೀನಿ. ಆ ತರಲೆಯ ಒಂದು ಭಾಗ ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಹೇಳ್ಬೇಕು, ಅದರಿಂದ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಐ ವಿಲ್ ಡೂ ಇಟ್.